ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ ಇನ್ನೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಇಂದಿನ ಸಂಚಿಕೆಯಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವಂತಹ ತೂಕ ಮತ್ತು ಅಳತೆ ಕಾಯ್ದೆ, ಏನು ನಾವು ವೇಟ್ಸ್ ಅಂಡ್ ಮೆಜರ್ಮೆಂಟ್ ಅಂತ ಹೇಳ್ತಾ ಇದ್ವಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ, ಪ್ರಮುಖ ಅಂಶಗಳನ್ನ ತಮ್ಮೆದುರಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿಮ್ಮ ಸಹಕಾರಿ ಸಲಹೆಗಾರ CA BV ರವೀಂದ್ರನಾಥ್ ಸಾಗರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬನ್ನಿ ಸಂಚಿಕೆಯಲ್ಲಿ ಮುಂದುವರಿತಾ ಹೋಗೋಣ. ಏನಾಗಿದೆ ಅಂದ್ರೆ ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಭಾರತದಲ್ಲಿ, ವಿಶಾಲವಾದ ಭಾರತ ದೇಶದಲ್ಲಿ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಅಳತೆ ಗೋಲುಗಳಿದ್ದು, ಅಂದ್ರೆ ತೂಕಗಳಿಗೆ ಅಥವಾ ಬೇರೆ ಬೇರೆ ಮಾನದಂಡಗಳಿದ್ದು, ಹಾಗಾಗಿ ಆ ಮಾನದಂಡಗಳನ್ನ ಅನುಸರಿಸಿಕೊಂಡು ನಾವು ಇದು ಮಾಡ್ಲಿಕ್ಕೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದು ಮಾಡ್ಲಿಕ್ಕೆ ನಮಗೆ ತೊಂದರೆ ಆಗ್ತದೆ. ಹಾಗಾಗಿ ಅದನ್ನ ಸರಿ ಮಾಡ್ಲಿಕ್ಕೋಸ್ಕರ ಏನು ಮಾಡಿದ್ವು ಅಂದ್ರೆ, ಸುಮಾರು ದಿನಗಳಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮಲ್ಲೂ ಹಳ್ಳಿಗಳಲ್ಲೆಲ್ಲ ನಾವು ಅದನ್ನು ಉಪಯೋಗಿಸ್ತಾ ಇದೀವಿ. ಮೊದಲೆಲ್ಲ ನಮ್ಮಲ್ಲಿ ಅಳತೆ ಮಾಡ್ಲಿಕ್ಕೆ ಭತ್ತ, ರಾಗಿ, ಜೋಳ ಈ ತರದ ಅಳತೆ ಮಾಡ್ಲಿಕ್ಕೆ ಏನ್ ಮಾನದಂಡ ಉಪಯೋಗಿಸ್ತಿದ್ವಿ? ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಕೇಳಿ, ಒಂದ್ ಚೀಲ ಭತ್ತ, ಒಂದು ಚೀಲ ಅಂದ್ರೆ ಸರಿ ಸುಮಾರು 70 kg, ಒಂದ್ ಚೀಲ ಅಡಿಕೆ, ಒಂದ್ ಚೀಲ ಭತ್ತ, ಒಂದ್ ಚೀಲ ರಾಗಿ, ಗೋಧಿ, ಈ ರೀತಿ ಒಂದು ಚೀಲ ಅಂತಿದ್ವಿ. ಅಥವಾ ಡಬ್ಬ ಅಂತಿದ್ವಿ. ಡಬ್ಬ ಅಂದ್ರೆ 30 kg, ಕೊಳಗ ಅಂದ್ರೆ 16 kg, ಗಿದ್ನ ಅಂತಿದ್ವಿ ನಾವು. ನಾನು ಸಣ್ಣಕ್ಕಿದ್ದಾಗ ಗಿದ್ನ, ಅದ್ನ, ಆಮೇಲೆ ಸೊಲಿಗೆ, ಈ ರೀತಿ ಅನೇಕ ಪದಗಳನ್ನ ನಾವು ಧಾನ್ಯಗಳನ್ನ ತೂಕ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ಅದಕ್ಕೆ ನಿರ್ದಿಷ್ಟವಾದ ಮಾನದಂಡಗಳಿರ್ಲಿಲ್ಲ. ಹಾಗೆ ನಮ್ಮ ಭೂಮಿಗಳನ್ನು ಅಳಿಲಿಕ್ಕೆ ಎಕರೆ, ಗುಂಟೆ ಈ ತರ ಅಳತೆ ಮಾಡ್ತಿದ್ವಿ. ಹಾಗೆ ಸೀರೆಗಳು ಅಥವಾ ಬಟ್ಟೆಗಳನ್ನ ಅಳತೆ ಮಾಡ್ಲಿಕ್ಕೆ, ಉದ್ದವನ್ನು ಅಳತೆ ಮಾಡ್ಲಿಕ್ಕೆ ನಾವು ಗಜ, ಮೊಳ, ಅಂಗುಲ, ಬೆಟ್ಟು, 2 ಬೆಟ್ಟು, 3 ಬೆಟ್ಟು, ಈ ರೀತಿ ಅದನ್ನ ಉಪಯೋಗಿಸ್ತಾ ಇದ್ವಿ. ಹಾಗೆ ನಮಗೆ ಬಂಗಾರ ತೂಕ ಮಾಡಬೇಕು ಅಂದ್ರೆ ತೊಲ, ಪವನು, ಗುಂಜಿ ಅಲ್ವಾ? ಈ ರೀತಿ ಬೇರೆ ಬೇರೆ, ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಟ್ಯಾಂಡರ್ಡೈಸ್ಡ್, ಪ್ರಮಾಣೀಕೃತ ಪರಿಮಾಣ ಅನ್ನೋದು ಇರಲಿಲ್ಲ. ಸೇರು ಅಂತ ಹೇಳಿದ್ರೆ ನಮ್ಮನೆ ಸೇರಿಗೂ ನಿಮ್ಮನೆ ಸೇರಿಗೂ ವ್ಯತ್ಯಾಸ ಇರ್ಬೋದು. ಗಿದ್ನ ಅಂದ್ರೆ ಅದು ನಮ್ಮನೆ ಗಿದ್ನಕ್ಕೂ ನಿಮ್ಮನೆ ಗಿದ್ನಕ್ಕೂ ವ್ಯತ್ಯಾಸ ಇರ್ಬೋದು. ಎಷ್ಟೋ ಸಾರಿ ಈ ಬಿದಿರಿನ ಕೊಳವೆಗಳನ್ನ, ಬಿದಿರಿನ ಇದನ್ನ ಕಟ್ ಮಾಡಿ ಕೊಳವೆಗಳನ್ನು ಉಪಯೋಗಿಸ್ಕೊಂಡು ನಾವು ಅಳತೆ ಮಾಡ್ತಿದ್ವಿ. ನಮ್ಮನೆ ಕೊಳವೆಗೂ ನಿಮ್ಮನೆ ಕೊಳವೆಗೂ ವ್ಯತ್ಯಾಸ ಇರ್ತಿತ್ತು. ಅದನ್ನ ಕಾಲಕ್ಕೆ ಬಂದಾಗ ನಮಗೆ ಅದನ್ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು, ಆ ಮಾಪನವನ್ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಎಲ್ಲ ಕಡೆಗೂ ಒಂದೇ ತೂಕ, ಒಂದೇ ಅಳತೆ, ಒಂದೇ ರೀತಿಯ ಪ್ರಮಾಣೀಕೃತ ಅಳತೆಗೋಲು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತೂಕ ಮತ್ತು ಅಳತೆ ಕಾಯ್ದೆಯನ್ನ ಜಾರಿಗೆ ತಂದ್ರು. ಹಾಗಾಗಿ ಈ ದೇಶದಾದ್ಯಂತ ಒಂದೇ ರೂಪದ, ನಿಖರವಾದ, ಅದು ಎಲ್ಲೇ ಹೋಗ್ಲಿ, ನಮ್ಮ ಕರ್ನಾಟಕದಲ್ಲೇ ಇಷ್ಟೊಂದು ಗೊಂದಲ ಇರುವಾಗ ಭಾರತದಾದ್ಯಂತ, ಈಗ ನಾರ್ತ್ ಇಂಡಿಯಾದಲ್ಲಿ ನೀವು ಬಿಗ ಅಂತಾರೆ, ನಾವು ಎಕರೆ ಅಂತಿದ್ವಿ, ಎಕರೆ ಅಥವಾ ಗುಂಟೆ ಅಂತಿದ್ವಿ. ಅವರು ಒಂದು ಬಿಗ ಅಂದ್ರೆ ಎಷ್ಟು, ಅವರ ಬಿಗಕ್ಕೂ ನಮ್ಮ ಇದಕ್ಕೂ ವ್ಯತ್ಯಾಸಗಳಿರ್ತಿದ್ವು. ಹಾಗಾಗಿ ಈ ಗೊಂದಲಗಳೆಲ್ಲ ಬಗೆಹರಿಸ್ಕೊಳ್ಬೇಕು. ಅದಕ್ಕೊಂದು ಏಕರೂಪವಾದ, ಭಾರತದಾದ್ಯಂತ ಒಂದೇ ರೂಪದ ಮಾಪನ ಶಾಸ್ತ್ರ ಬೇಕು, ಮಾಪನದ ಪ್ರಮಾಣೀಕೃತ ಮಾಪನ ಬೇಕು. ಹಾಗೆ ವೈಜ್ಞಾನಿಕವಾಗಿರ್ಬೇಕು, ಅದು ವೈಜ್ಞಾನಿಕವಾದ ಒಂದು ತೂಕ ಮತ್ತು ಅಳತೆ ವ್ಯವಸ್ಥೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ 1976ರಲ್ಲಿ ಈ ತೂಕ ಮತ್ತು ಅಳತೆ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಇದರ ವ್ಯಾಪ್ತಿ ಏನು ಅಥವಾ ಯಾವ್ಯಾವ ಕ್ಷೇತ್ರಕ್ಕೆ ಅನ್ವಯಿಸುತ್ತೆ ಅನ್ನೋದನ್ನು ನೋಡೋಣ. ಈ ತೂಕ ಮತ್ತು ಅಳತೆ ಕಾಯ್ದೆ 1976 ಅಥವಾ ಈಗಿನ ಮಾಪನ ಶಾಸ್ತ್ರ ಕಾಯ್ದೆ ಎರಡೂ ಇಡೀ ಭಾರತಕ್ಕೆ ಅನ್ವಯಿಸುತ್ತೆ. ಇಡೀ ಭಾರತಕ್ಕೆ, ಜಮ್ಮು ಕಾಶ್ಮೀರವನ್ನು ಸೇರಿದಂತೆ ಇಡೀ ಭಾರತಕ್ಕೆ ಅನ್ವಯಿಸುತ್ತೆ. ಹಾಗಾದ್ರೆ ಅನ್ವಯಿಸುವಂತ ಕ್ಷೇತ್ರ ಯಾವುದು? ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯಿಸುತ್ತೆ. ಅಂದ್ರೆ ವಾಣಿಜ್ಯ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಯಾವುದೇ ವಲಯದಲ್ಲಿ, ಯಾವುದೇ ಪ್ರೈವೇಟು, ಪಬ್ಲಿಕ್, ಗವರ್ಮೆಂಟ್, ಎಲ್ಲಾ ಕಡೆಗೂ ಇದು ಸಮಾನವಾಗಿ ವಹಿಸುತ್ತೆ. ಎಲ್ಲೆಲ್ಲಿ ಸರಕು ಮತ್ತು ಸೇವೆಗಳ ಮಾರಾಟ ಇರ್ಬೋದು, ಖರೀದಿ ಇರ್ಬೋದು, ವಿತರಣೆಗಳಿರ್ಬೋದು, ಹಾಲು ಸೊಸೈಟಿಯಿಂದ ಹಿಡಿದು ಎಲ್ಲ ಕಡೆಗೂ ಇದು ಅಪ್ಲೈ ಆಗತ್ತೆ. ಸೊ ಇದಕ್ಕೆ ಏನೇನು ಮಾನದಂಡಗಳನ್ನ ಪ್ರಮಾಣೀಕೃತವಾಗಿ ಬಳಸಿದ್ದಾರೆ ಅಥವಾ ಮೂಲಭೂತವಾಗಿ ಏನೇನು ವ್ಯಾಖ್ಯೆ ಮಾಡಿದ್ದಾರೆ, ಒಂದ್ 2-3 ಪದಗಳನ್ನ, ಅಲ್ಲಿ ಸುಮಾರು ಪದಗಳಿದಾವೆ, ನಮಗೆ ಅಷ್ಟೊಂದು ಬೇಕಾಗೋದಿಲ್ಲ, ಮತ್ತೆ ದಿನನಿತ್ಯ ನಾವು ಪ್ರಯೋಗ ಮಾಡ್ತಾ ಇದೀವಿ ಅದನ್ನ. ಹಾಗಾಗಿ ಒಂದ್ 2-3
ಏನ್ ಹೇಳ್ತಾರೆ ಅಂದ್ರೆ, ಒಂದು ಸ್ಟ್ಯಾಂಡರ್ಡ್ ವೆಯ್ಟ್ ಆರ್ ಮೆಜರ್ಮೆಂಟ್ ಅಂತ, ಪ್ರಮಾಣಿತ ತೂಕ ಅಥವಾ ಅಳತೆ ಅಂತ ಹೇಳ್ತಾರೆ. ಒಂದು ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅನುಗುಣವಾಗಿ ನಾವು ಜೋಡಿಸ್ಕೊಂಡಿದ್ದೀವಿ. ನಮ್ಮ ಭಾರತದಲ್ಲಿರುವಂತಹ ತೂಕದ ವ್ಯವಸ್ಥೆ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಕ್ಕನಾಗಿದೆ. ಅಲ್ಲೂ ಕೂಡ ಕನ್ಫ್ಯೂಷನ್ ಇಲ್ಲ. ಯಾಕೆಂದ್ರೆ ರಫ್ತುಗಳ ವಹಿವಾಟು, ಆಮದುಗಳ ವಹಿವಾಟಿಗೆ ನಮಗೆ ಅದು ವ್ಯತ್ಯಾಸ ಬಾರದೇ ಇರಲಿ ಅಂತ ಹೇಳಿ ಆ ಮೆಟ್ರಿಕ್ ಸಿಸ್ಟಮ್ ನಾವು ಕೂಡ ಅಳವಡಿಸ್ಕೊಂಡಿದ್ದೀವಿ. ಅದು ಈಗ ಪ್ರಮಾಣೀಕೃತವಾಗಿದೆ. ಹಾಗೆ ಇಲ್ಲಿ ಒಂದು ಪ್ರಮಾಣಿತ ತೂಕ ಮತ್ತು ಅಳತೆ ಅನ್ನೋದು ಇದ್ರೆ, ಮತ್ತೊಂದು ವ್ಯಾಪಾರಿ ತೂಕ ಮತ್ತು ಅಳತೆ ಅಂತ ಹೇಳ್ತಾರೆ, ಕಮರ್ಷಿಯಲ್ ವೆಯ್ಟ್ ಆರ್ ಮೆಜರ್ಮೆಂಟ್. ಕಮರ್ಷಿಯಲ್ ತೂಕ ಅಥವಾ ಅಳತೆಯನ್ನು ಯಾಕೆ ಹೇಳ್ತಾರೆ ಅಂದ್ರೆ, ಯಾವುದೇ ವಹಿವಾಟು ಟ್ರಾನ್ಸಾಕ್ಷನ್ಸ್, ಎಲ್ಲೇ ಒಂದು ಟರ್ನ್ ಓವರ್ ಇರ್ಬೋದು, ಅಥವಾ ಒಂದು ಮಾರಾಟ ಇರ್ಬೋದು, ಅಥವಾ ವಿತರಣೆ ಇರ್ಬೋದು, ಅದಕ್ಕೆ ಬೇಕಾಗುವಂತಹ ಏನು ಆ ಲೆಕ್ಕಾಚಾರಕ್ಕೆ ಬಳಸುವಂತಹ ಏನ್ ಮಾಪನ ಇದೆ, ತಕಡಿ ಇರ್ಬೋದು, ಅಥವಾ ನಮ್ದು ಮಾಪನ ಅಳತೆಗೋಲು ಇರ್ಬೋದು, ಆ ತರದ ಯಾವುದಕ್ಕೂ ಬೇಕಾಗುವಂತಹ ಒಂದು ಸ್ಟ್ಯಾಂಡರ್ಡ್ ವೆಯ್ಟ್ ಅನ್ನ ನಾವು ಮಾಡ್ಕೊಂಡಿದೀವಿ. ಮತ್ ಮೂರನೇದಾಗಿ ಪ್ಯಾಕೇಜ್ಡ್ ಕಮಾಡಿಟೀಸ್ ಅನ್ನೋದು ಒಂದು ಸ್ಪೆಷಲ್ ಕೆಟಗರಿ ತೂಕ ಮತ್ತು ಅಳತೆ ಕಾಯ್ದೆಯಲ್ಲಿ, ಲೀಗಲ್ ಮೆಟ್ರಾಲಜಿ ಆಕ್ಟ್ ಅಲ್ಲಿ ಅದೊಂದು ಹೊಸದಾಗಿ ಇರುವಂತದ್ದು, ಅಂದ್ರೆ ಎಡಿಷನಲ್ ಆಗಿರುವಂತದ್ದು, ಹೊಸದೇನಲ್ಲ. ಏನದು ಪ್ಯಾಕೇಜ್ಡ್ ಕಮಾಡಿಟಿ? ಗ್ರಾಹಕರ ಅನುಪಸ್ಥಿತಿಯಲ್ಲಿ, ಗ್ರಾಹಕರು ಎದುರಿ ಕೊಡುವಾಗ ನೀವು ತೂಕ ಮಾಡ್ತೀರಿ, ಅಳತೆ ಮಾಡ್ತೀರಿ. ಗ್ರಾಹಕರ ಅನುಪಸ್ಥಿತಿಯಲ್ಲಿ ತೂಕ ಮಾಡಿಕೊಡುವಂಥದ್ದು, ಅಳತೆ ಮಾಡಿಕೊಡುವಂಥದ್ದು ಇರೋದಿಲ್ಲ. ಆಗ ಅದನ್ನ ಪ್ರೀ ಪ್ಯಾಕ್ಡ್ ಅಂದ್ರೆ ಮೊದಲೇ ಪ್ಯಾಕ್ ಮಾಡಿಟ್ಟು ಅದ್ರ ಮೇಲೆ ನಿರ್ದಿಷ್ಟ ತೂಕ ಮತ್ತು ಅಳತೆಯನ್ನು ಹೊಂದಿರ್ತೀವಿ, ಅದನ್ನ ಬರ್ದಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರಸಗೊಬ್ಬರದ ಚೀಲ, ನಮ್ಗೀಗ ಗೊಬ್ಬರದ ಚೀಲಗಳು ಬರ್ತವೆ, ಅಥವಾ ಸಕ್ಕರೆ ಮೂಟೆ ಬರ್ತವೆ, ಅಥವಾ ಸಕ್ಕರೆ ಪ್ಯಾಕೆಟ್ಗಳು ಬರ್ತವೆ, ಅಥವಾ ಅಕ್ಕಿಗಳು ಬರ್ತವೆ. ಹೀಗೆ ಪ್ಯಾಕೇಜ್ ಕಮಾಡಿಟೀಸ್ ಏನೇನು ಬರುತ್ತೆ ಅದು ಕೂಡ ಅಂಗೀಕೃತವಾಗಿರುವಂತದ್ದು, ಅಕ್ಸೆಪ್ಟ್ ಆಗಿರುವಂತದ್ದು, ಅದು ಏನೂ ತೊಂದರೆ ಇಲ್ಲ. ಇದರಲ್ಲಿ ಸರ್ಕಾರದ ಪಾತ್ರ ಏನು? ಇದು ಮಾತ್ರ ತುಂಬಾ ಕ್ಲಿಯರ್ ಆಗಿದೆ ನೋಡಿ. ಕೇಂದ್ರ ಸರ್ಕಾರದ ಪಾತ್ರ ಏನು, ರಾಜ್ಯ ಸರ್ಕಾರದ ಪಾತ್ರ ಏನು? ಕೇಂದ್ರ ಸರ್ಕಾರ ಆಕ್ಟ್ ಅನ್ನ ಜಾರಿಗೊಳಿಸುತ್ತೆ, ಅಂತಾರಾಷ್ಟ್ರೀಯ ಮಾನದಂಡಗಳನ್ನ ನಿರ್ಧರಿಸುತ್ತೆ, ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನ್ ಬೇಕು ಅನ್ನೋದನ್ನ ನಿರ್ಧರಿಸುತ್ತೆ, ಮತ್ತೆ ಕಾಯ್ದೆಯನ್ನ ಜಾರಿಗೊಳಿಸುತ್ತೆ, ಹಾಗೂ ಅವುಗಳಿಗೆ ಬೇಕಾದಂತ ನಿಯಮಗಳನ್ನ, ಕಾಲಕ್ಕೆ ಬದಲಾಗುವಂತ ನಿಯಮಗಳನ್ನ ರೂಪಿಸಿ ಅದನ್ನ ರಾಜ್ಯ ಸರ್ಕಾರಗಳಿಗೆ ಮಾರ್ಗದರ್ಶನ ನೀಡುತ್ತೆ, ತರಬೇತಿ ನೀಡುತ್ತೆ. ಕೇಂದ್ರ ಸರ್ಕಾರ ಕೇವಲ ರಾಜ್ಯ ಸರ್ಕಾರಗಳಿಗೆ ತರಬೇತಿ ನೀಡುತ್ತೆ ಅಥವಾ ಒಂದು ನಿರ್ದೇಶನ ನೀಡುತ್ತೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಬದಲಾವಣೆ ಆಗ್ಬೇಕು ಅನ್ನೋದು ನೋಡುತ್ತೆ. ಆದ್ರೆ ರಾಜ್ಯ ಸರ್ಕಾರ ಆ ಕಾಯ್ದೆಯನ್ನ ಜಾರಿಗೊಳಿಸುತ್ತೆ, ಎನ್ಫೋರ್ಸ್ಮೆಂಟ್. ಕೇಂದ್ರ ಸರ್ಕಾರ ಎನ್ಫೋರ್ಸ್ಮೆಂಟ್ ಮಾಡೋದಿಲ್ಲ, ರಾಜ್ಯ ಸರ್ಕಾರ ಎನ್ಫೋರ್ಸ್ಮೆಂಟ್ ಮಾಡುತ್ತೆ. ಕೇಂದ್ರ ಸರ್ಕಾರ ರೂಪಿಸಿದ ಕಾಯ್ದೆ ಮತ್ತು ನಿಯಮಗಳನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸುತ್ತೆ. ಮತ್ತೆ ಜಾರಿಗೊಳಿಸುವ ಪ್ರಕ್ರಿಯೆಯಲ್ಲಿ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡೋದಿರ್ಬೋದು, ತೂಕದ ಯಂತ್ರಗಳಿಗೆ ಮುದ್ರೆ ಹಾಕೋದು ಅಂದ್ರೆ ಸ್ಟ್ಯಾಂಪಿಂಗ್ ಅಂತೀವಿ ಅದ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಕರಣದಲ್ಲಿ ಉಲ್ಲಂಘನೆ ಆಗಿದೆ ಅಂತ ಹೇಳಿದಾಗ ಅವರ ಮೇಲೆ ಮೊಕದ್ದಮೆಯನ್ನು ಹೂಡುವಂಥದ್ದು, ಪ್ರಕರಣ ದಾಖಲಿಸುವಂಥದ್ದು, ಇವೆಲ್ಲ ಜಾರಿಗೊಳಿಸುವಂಥದ್ದು ರಾಜ್ಯ ಸರ್ಕಾರದ ಹೊಣೆ. ಏನು ಕಾಯ್ದೆಯಲ್ಲಿ ಒಂದು 2-3 ತುಂಬಾ ನಾವು ತಿಳ್ಕೊಳ್ಬೇಕಾದ ಅಂಶಗಳು ಏನಂದ್ರೆ, ಕಾಯ್ದೆಯಲ್ಲಿ ಕಟ್ಟುನಿಟ್ಟಾಗಿ ಒಂದಿಷ್ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇಂತಿಂತದ್ದು ಇರಲೇಬೇಕು ಅಂತಿದೆ. ಅದನ್ನ ನಾವು ಅಳವಡಿಸ್ಕೊಂಡಿದೀವಿ. ಅದು ನಮ್ಗೆ ಈಗಾಗಲೇ ಅಳವಡಿಸ್ಕೊಂಡಾಗಿದೆ, ಹಾಗಾಗಿ ನಮ್ಗೆ ಅದೇನು ವಿಶೇಷ ಅನ್ಸೋದಿಲ್ಲ. ಈಗ ತೂಕಕ್ಕೆ ನಾವು ಏನ್ ಮಾಡ್ತೀವಿ, ನಾವು ಕೆಜಿ ಅನ್ನೋ ಲೆಕ್ಕದಲ್ಲಿ ಮಾಡ್ತೀವಿ. ನಾವು ಕೆಜಿ ಅನ್ನೋದು ಸ್ಟ್ಯಾಂಡರ್ಡ್, ಕೆಜಿ ಕ್ವಿಂಟಾಲ್ ಅನ್ನೋದು ನಮಗೆ ಸ್ಟ್ಯಾಂಡರ್ಡ್. ಹಾಗೆ ಉದ್ದಕ್ಕೆ ಮೀಟರ್ ಅನ್ನೋದು ಸ್ಟ್ಯಾಂಡರ್ಡ್. ಮೊದಲಿನ ಗಜ, ಮೊಳ ಅದೆಲ್ಲ ಇಲ್ಲ ಈಗ. ಹಾಗೆ ತೂಕಕ್ಕೆ ಕಿಲೋಗ್ರಾಮ್ ಈಗ ಸ್ಟ್ಯಾಂಡರ್ಡೈಸ್ಡ್. ಮೊದಲಿನಂಗೆ ತೂಕಕ್ಕೆ ಬಿಗ, ಇದು ಬೇರೆ ಬೇರೆ ಏನೇನೋ ಪದಗಳೆಲ್ಲ ಇತ್ತಲ್ಲ, ಅದೆಲ್ಲ ಇಲ್ಲ ಈಗ. ತೂಕಕ್ಕೆ ಕೆಜಿ, ಉದ್ದಕ್ಕೆ ಮೀಟರ್, ದ್ರವ ಪದಾರ್ಥಗಳಿಗೆ, ಲಿಕ್ವಿಡ್ ಐಟಮ್ಗಳಿಗೆ ಲೀಟರ್, ಸೇರು, ಪಾವು, ಚಟಾಕು ಅವೆಲ್ಲ ಇಲ್ಲ. ಯಾವುದೇ ಅಂಗಡಿ ಅಥವಾ ಯಾವುದೇ ವ್ಯವಹಾರ ಅಥವಾ ಎಲ್ಲೇ ಆಗಲಿ ಈ ಸ್ಟ್ಯಾಂಡರ್ಡ್ ತೂಕಗಳನ್ನ, ಮಾಪನಗಳನ್ನ ಮಾತ್ರ ಉಪಯೋಗಿಸಬೇಕು ಅನ್ನೋದು ಕಟ್ಟುನಿಟ್ಟಾದ ಆದೇಶ. ಇನ್ನೊಂದು ಬದಲಾವಣೆ, ಈ ಲೀಗಲ್ ಮೆಟ್ರಾಲಜಿ ಆಕ್ಟ್ ಬಂದ ನಂತರ ಕೂಡ ಬದಲಾವಣೆ ಆಗಿದೆ, ಅದಕ್ಕೆ ಅಮೆಂಡ್ಮೆಂಟ್ ಕೂಡ ಆಗಿದೆ. ಈಗ ಡಿಜಿಟೈಸ್ಡ್ ಮೀಟರ್ಸ್ ಬಂದಿದ್ದಾವೆ, ಅಂದ್ರೆ ಡಿಜಿಟೈಸ್ಡ್ ಮಾಪಕಗಳು, ಡಿಜಿಟೈಸ್ಡ್ ಯಂತ್ರಗಳು ಬಂದಿದ್ದಾವೆ. ಅವುಗಳಿಗೆ ಮೊದಲಾದ್ರೆ ತಕ್ಕಡಿಯಲ್ಲಿ ಏನ್ ಮಾಡ್ತಿದ್ವಿ, 50 ಗ್ರಾಮು, 100 ಗ್ರಾಮು, 500 ಗ್ರಾಮು ಅಂತ ತೂಕ ಇಟ್ಕೊಂಡು ನಾವು ನೋಡ್ತಿದ್ವಿ. ಈಗ ಹಾಗಿಲ್ಲ. ನೀವು ಎಷ್ಟು ಬೇಕು, 126 ಗ್ರಾಮು, ಅಥವಾ ಅಳತೆಯಲ್ಲಿ ನನಗೆ ಮೊದಲೆಲ್ಲ 1 ಲೀಟ್ರು, 5 ಲೀಟ್ರು, 10 ಲೀಟ್ರು. ಈ ಪೆಟ್ರೋಲ್ ಬಂಕ್ ಅಲ್ಲಿ ಹೋದ್ರೆ ನಿಮಗೆ
ನನಗೆ 1026 ರೂಪಾಯಿಗೆ ಪೆಟ್ರೋಲ್ ಹಾಕಪ್ಪ ಅಂದ್ರೆ 1026 ರೂಪಾಯಿ ಹಾಕ್ತಾನೆ, ಎಷ್ಟು ಲೀಟರ್ ಬರ್ಬೋದು. ಅಥವಾ 5 ಲೀಟರ್ 333 ಮಿಲಿ ಲೀಟರ್ ಹಾಕು ಅಂದ್ರೆ ಹಾಕ್ತಾನೆ. ಅಂದ್ರೆ ಈಗ ಡಿಜಿಟೈಸ್ಡ್ ಮಾಪಕಗಳು ಬಂದಿದ್ದಾವೆ, ಡಿಜಿಟೈಸ್ಡ್ ಏನು ಯಂತ್ರಗಳು ಬಂದಿದ್ದಾವೆ. ಹಾಗಾಗಿ ಅದು ಅಷ್ಟೇ. ಮೊದಲು ಈಗ ಮೊದಲು ಫುಟ್ ಇದಕ್ಕೆಲ್ಲ ನಮ್ಗೆ ಇದಕ್ಕೆ ಮೀಟರ್ಗಳಿಗೆಲ್ಲ 1 ಮೀಟರ್ ಇದು ಬರ್ತಿತ್ತು. ಈಗ ಲೇಸರ್ ಟೆಕ್ನಾಲಜಿ ಬಂದಿರೋದ್ರಿಂದ ಲೇಸರ್ ಮೂಲಕ ಅಳತೆ ಮಾಡ್ಲಿಕ್ಕೆ ಎಷ್ಟು ಬೇಕೋ 5.3187 ಮೀಟರ್ಸ್ ಅಳತೆ ಮಾಡ್ತಾರೆ. ಆ ರೀತಿಯ ನಿಖರವಾದ ಅಳತೆ ಮಾಡಲಿಕ್ಕೆ ಬೇಕಾದಂತಹ ಮಾಪನಗಳು ಡಿಜಿಟೈಸ್ಡ್ ಬಂದಿದ್ದಾವೆ. ಇಂಥನ್ನ ಯಾವುದೇ ತೂಕ ಅಥವಾ ಹೊಸ ತೂಕದ ಯಂತ್ರವನ್ನ ಬಳಸೋದಿದ್ರೆ ವ್ಯವಹಾರಕ್ಕೆ ಬಳಸುವ ಎಲ್ಲ ಮಾಪನ ಯಂತ್ರಗಳನ್ನ ನಾವು ಅಧಿಕೃತ ಅಧಿಕಾರಿಗಳಿಂದ ವರ್ಷಕ್ಕೊಮ್ಮೆ ಪ್ರಮಾಣ ಪತ್ರವನ್ನು ಪಡಿಬೇಕು. ನೀವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮಲ್ಲಿ ಅದೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಇರ್ತದೆ. ನೀವು ಮನೆಯಲ್ಲಿ ಎಷ್ಟು ಜನ ತೂಕದ ಯಂತ್ರ ಇಟ್ಕೊಂಡಿದ್ದೀರಾ, ಆ ಡಿಜಿಟೈಸ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರ್ತದೆ. ಒಂದು 5 ಗ್ರಾಮ್ 10 ಗ್ರಾಮ್ ಹೆಚ್ಚು ಕಡಿಮೆ ತೋರಿಸ್ಲಿಕ್ಕೆ ಅಡ್ಜಸ್ಟ್ಮೆಂಟ್ ಇರ್ತದೆ. ಹಾಗೆ ಮಾಡ್ಲಿಕ್ಕೆ ಅನುಕೂಲ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಒಂದು ಸೀಲ್ ಹಾಕ್ತಾರೆ. ಅದನ್ನ ವರ್ಷಕ್ಕೊಮ್ಮೆ ಪರಿಶೀಲನೆ ಮಾಡಿ ವೆರಿಫಿಕೇಶನ್ ಮಾಡಿ ಸೀಲ್ ಅಥವಾ ಸ್ಟ್ಯಾಂಪ್ ಮಾಡ್ತಾರೆ. ಅದು ಕಡ್ಡಾಯ. ಅಕಸ್ಮಾತ್ ಏನಾದ್ರೂ ನೀವು ಅದರಲ್ಲಿ ವ್ಯತ್ಯಾಸ ಮಾಡಿದ್ದೀರಿ, ತೂಕದಲ್ಲಿ ಮೋಸ ಮಾಡಿದ್ದೀರಿ, ಕಡಿಮೆ ಇದು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ದಂಡ ಮತ್ತು ದಂಡನೆಗಳಿದಾವೆ. ಯಾಕೆಂದ್ರೆ ತೂಕದ ಯಂತ್ರಕ್ಕೆ ಸ್ಟ್ಯಾಂಪ್ ಇಲ್ಲ, ಅಥವಾ ತೂಕದಲ್ಲಿ ಮೋಸ ಮಾಡುವಂಥದ್ದು, ಅಥವಾ ಪ್ಯಾಕೇಜ್ ಕಮಾಡಿಟೀಸ್ ಆದ್ರೆ ಅದರ ಮೇಲೆ ನಿಖರವಾದ ತೂಕ ಮತ್ತು MRP ಗಳು ಇಲ್ಲ. ಈ ರೀತಿ ಯಾವುದೇ ಒಂದು ಲೋಪಗಳಿದ್ರೆ ಅದನ್ನ ನಾವು ಲೋಪ ಅಂತ ಹೇಳಿ ಅಂತೀವಿ. ಅದನ್ನ ಕಾಯ್ದೆ ಪ್ರಕಾರ ಇದು ಮಾಡ್ಬೋದು. ಅಕಸ್ಮಾತ್ ಅದರಲ್ಲಿ ಏನಾದ್ರು ವ್ಯಾಜ್ಯ ಇದೆ, ದೂರಿದೆ ಅಂತ ಹೇಳಿದ್ರೆ ಅದು ಬೇಕಾದ್ರೆ ಮನವಿ ಮಾಡ್ಲಿಕ್ಕೂ ಅನುಕೂಲ ಇದೆ. ಇನ್ನು ಸಹಕಾರ ಸಂಘಕ್ಕೆ ಏನು ಅನ್ವಯಿಸುತ್ತೆ ಇದು? ವಿಶೇಷವಾಗಿ ಸಹಕಾರ ಸಂಘಗಳು ನಾವು ಇಷ್ಟೊಂದೆಲ್ಲ ಸಮಾಜ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋದು ಸಹ ನಮ್ಮಲ್ಲಿ ಈ ತರದಲ್ಲೇ ಬರೋದಿಲ್ಲ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ನಮ್ಮ ಸಂಘದ ಸದಸ್ಯರು ಮತ್ತು ನಮ್ಮ ಸಂಘದ ನಿರ್ದೇಶಕರು ಎಲ್ಲರೂ ನಮ್ಮ ಸಂಘದ ಮಾಲೀಕರೇ ಆಗಿದ್ದರೂ ಕೂಡ ನಾವೇನಾದ್ರೂ ಮಾರಾಟ ಮಾಡ್ತಾ ಇದ್ದೀವಿ ಅಥವಾ ಖರೀದಿ ಮಾಡ್ತಾ ಇದ್ದೀವಿ ಅಥವಾ ನಾವು ವಿತರಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದೀವಿ ಅಂದ್ರೆ ನಮಗೆ ಕಡ್ಡಾಯವಾಗಿ ಈ ಮಾಪನ ಶಾಸ್ತ್ರ ಅನ್ವಯಿಸುತ್ತೆ. ಯಾಕೆಂದ್ರೆ ನಮ್ಮನ್ನು ಕೂಡ ಟ್ರೇಡರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಸಹಕಾರಿ ಸಂಸ್ಥೆಗಳಿಗೆ ಕೂಡ ಕಡ್ಡಾಯ ಆಗಿದೆ ಈ ಕಾಯ್ದೆ. ಈಗ ನಮಗೆ ಪತ್ತಿನ ಸಂಘಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಏನಾದ್ರೂ ಚಿನ್ನ ಮೇಲೆ ಸಾಲ ನೀಡ್ತಾ ಇದ್ದೀವಿ ಅಂದ್ರೆ ಕ್ಲಾಸ್ 2 ಅಕ್ಯುರಸಿ ಬೇಕು. ನಾವೇನಾದ್ರು ಎಲೆಕ್ಟ್ರಾನಿಕ್ ತಕ್ಕಡಿಗಳನ್ನು ಉಪಯೋಗಿಸ್ತಾ ಇದೀವಿ ಅಂದ್ರೆ ಕ್ಲಾಸ್ 2 ಅಕ್ಯುರಸಿ. ಕ್ಲಾಸ್ 2 ಅಕ್ಯುರಸಿ ಅಂದ್ರೆ ಮಿಲಿ ಗ್ರಾಮಿನ ಲೆಕ್ಕದಲ್ಲಿ ಅಕ್ಯುರಸಿ ಬೇಕು. ಯಾಕೆಂದ್ರೆ ಅದು ಬಂಗಾರ ತೂಕದಲ್ಲಿ ಮೊದಲು ಗುಂಜಿ ಅಂತಿದ್ರು. ಗುಲ್ಗುಂಜಿ ಅಂತೇಳಿ ಬರ್ತಿತ್ತು. ನಿಮ್ಗೆ ಯಾರ್ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಗುಲ್ಗುಂಜಿ ಅಂತೇಳಿ ಬರ್ತಿತ್ತು. ಕೆಂಪು ಬೀಜ ಮೇಲ್ಗಡೆ ಕಣ್ಣಿನ ಭಾಗದಲ್ಲಿ ಕಪ್ಪು ಇರ್ತಿತ್ತು. ಆ ತರ ಗುಂಜಿಯನ್ನ ಇಷ್ಟು ಗುಂಜಿ ಅಂತೇಳಿ ಅಳತೆ ಮಾಡ್ತಿದ್ರು. ಅಂದ್ರೆ ಅದು ತುಂಬಾ ಹಗುರವಾದಂತಹ ಒಂದು ಬೀಜ. ಅದರ ಲೆಕ್ಕದಲ್ಲಿ ಮಾಡ್ತಿದ್ರು, ಇಷ್ಟು ಗುಂಜಿ ಇದೆ ಅಂತ. ಅದು ಗುಂಜಿ, ತೊಲ ಈ ತರದ್ದೆಲ್ಲ ಆಗ್ತಿತ್ತು. ಈಗ ಎಲೆಕ್ಟ್ರಾನಿಕ್ ತಕ್ಕಡಿ ಬಂದಿರೋದ್ರಿಂದ ಕ್ಲಾಸ್ 2 ಅಕ್ಯುರಸಿ ಬೇಕು. ಕ್ಲಾಸ್ 2 ಅಕ್ಯುರಸಿ ಇದ್ರೆ ಮಾತ್ರ ನೀವು ಬಂಗಾರ ತೂಕಕ್ಕೆ ಅದನ್ನು ಉಪಯೋಗಿಸಬಹುದು. ಅದು ಇಲ್ದ್ರೆ ಬರೋದಿಲ್ಲ. ಇನ್ನು ದೊಡ್ಡ ಈಗ APMC ಯಾರ್ಡ್ನಲ್ಲೆಲ್ಲ ದೊಡ್ಡ ಲಾರಿಗಳನ್ನೇ ತೂಗ್ತೀವಿ. ಒಂದು ವೇ ಬ್ರಿಡ್ಜ್ ಇದೆ ನಮ್ಗೆ ಗೊತ್ತಿದೆ ಅಲ್ಲ. ಅಂದ್ರೆ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಪ್ಲಾಟ್ಫಾರ್ಮ್ ಮಾಪಕಗಳು ಅಂತೀವಿ ನಾವು. ಇಡೀ ಲಾರಿಯನ್ನೇ ತಗೊಂಡೋಗೋದು. ಅದಕ್ಕೆ ಕೂಡ ಆ ವೇ ಬ್ರಿಡ್ಜಿಗೆ ಕೂಡ ತೂಕ ಮತ್ತು ಅಳತೆ ಶಾಸ್ತ್ರದ ಪ್ರಕಾರ, ಅಂದ್ರೆ ಲೀಗಲ್ ಮೆಟ್ರಾಲಜಿ ಆಕ್ಟ್ ಪ್ರಕಾರ ಸರ್ಟಿಫೈ ಆಗಿರ್ಬೇಕು. ಆ ತೂಕ ಕೂಡ ಸರ್ಟಿಫೈ ಆಗಿರ್ಬೇಕು. ಇನ್ನು ನಮ್ಮಲ್ಲಿ PDS ಸಿಸ್ಟಮ್ ಅಲ್ಲಿರುವಂತಹ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿರುವಂತಹ ಗ್ರಾಹಕರ ಸಹಕಾರ ಸಂಘಗಳಿದ್ರೆ ಅಲ್ಲಿ ಏನೇನು ಡಿಸ್ಪೋಸ್ ಮಾಡ್ತೀವಿ, ಅಕ್ಕಿ ಇರ್ಬೋದು ಅಥವಾ ಎಣ್ಣೆ ಇರ್ಬೋದು ಅಥವಾ ಸೀಮೆಣ್ಣೆ ಈಗಿಲ್ಲ, ಬಾಕಿ ಏನೇ ವಸ್ತುಗಳನ್ನು ಮಾಡ್ತಾ ಇದ್ರು ಅದು ನಿಖರವಾದ ಇದಿರ್ಬೇಕು. ಮತ್ತೆ ಅಕಸ್ಮಾತ್ ಪ್ಯಾಕೇಜ್ ಕೊಡ್ತಾ ಇದೀವಿ ಅಂದ್ರೆ MRP ಇರ್ಬೇಕು. ಅದಕ್ಕೆ ಆ ನಿಯಮಗಳೆಲ್ಲ ನಮ್ಮ ಸಹಕಾರಿ ಸಂಘಗಳಿಗೆ ಅನ್ವಯಿಸುತ್ತೆ. ಇನ್ನು ಗೃಹ ನಿರ್ಮಾಣ ಸಹಕಾರ ಸಂಘಗಳಾದ್ರೆ ನಮ್ಮ ಜಾಗದ ಏನ ಅಳತೆ ಇದೆ ಅದು ಅಕ್ಯುರೇಟ್ ಆಗಿರ್ಬೇಕು. ಮೀಟರ್ ಲೆಕ್ಕದಲ್ಲಿ ಅದು ಅಕ್ಯುರೇಟ್ ಆಗಿರ್ಬೇಕು. ಜಾಗದ ಅಳತೆಯನ್ನು ನಾವು ಮಾಡುವಾಗ
ಅದು ಅಕ್ಯುರೇಟ್ ಆಗಿರ್ಬೇಕು. ಅದು ಒಂದಾದ್ರೆ, ಮತ್ತೆ ಗೃಹ ನಿರ್ಮಾಣ ಸಹಕಾರ ಸಂಘಗಳಿದ್ರೆ ಅವು ಸಿಮೆಂಟು ಇದನ್ನೆಲ್ಲ ಖರೀದಿ ಮಾಡ್ತವೆ, ಅವುಗಳು ತೂಕ ಮತ್ತು ಸರಿ ಇರಬೇಕು. ಹೀಗೆ ಅನೇಕ ಕಡೆ ನಮಗೆ ಸಹಕಾರ ಸಂಘಗಳಿಗೂ ತೂಕ ಮತ್ತು ಅಳತೆಗಳ ಕಾಯ್ದೆ ಬಂದೇ ಬರುತ್ತೆ. ಸೊ ಒಟ್ಟಾರೆ ಏನಂದ್ರೆ, ತೂಕ ಮತ್ತು ಅಳತೆಯಲ್ಲಿ ಯಾವುದೇ ಗ್ರಾಹಕನಿಗೆ ಯಾವುದೇ ಕಾರಣದಿಂದ ಮೋಸ ಆಗಬಾರ್ದು ಅನ್ನೋದು ಈ ಲೀಗಲ್ ಮೆಟ್ರಾಲಜಿ ಆಕ್ಟಿನ ತಾತ್ಪರ್ಯ. ಇನ್ನು ಸಹಕಾರ ಸಂಸ್ಥೆಗಳಲ್ಲಿ ನಾನು ಇದನ್ನ ಒಂದು ಕಡೆ ಮಾತಾಡ್ತಾ ಇರುವಾಗ, ಸರ್ ಹಾಗಾದ್ರೆ ಈ ನೋಟ್ ಎಣಿಸುವ ಯಂತ್ರ ಬರುತ್ತಲ್ಲ ಅದು ಏನು ಅಂತ. ನೋಟ್ ಎಣಿಸುವ ಯಂತ್ರ ಮಜಾ ಇದೆ. ಅದು ಒಂಥರ, ಅದು ತೂಕ ಅಳತೆ ಕಾಯ್ದೆಯಲ್ಲಿ ಬರ್ತದೆಯಾ, ಅದು ಲೀಗಲ್ ಮೆಟ್ರಾಲಜಿ ಇದ್ರ ಪ್ರಕಾರ ಬರ್ತದ, ಅದಕ್ಕೆ ಕ್ಯಾಲಿಬ್ರೇಷನ್ ಬೇಕಾ, ಕ್ಯಾಲಿಬ್ರೇಷನ್ ಅಂದ್ರೆ ಪ್ರಮಾಣೀಕರಣ ಬೇಕಾ, ಅದು ಅಳತೆ ಸಾಧನಗಳಲ್ಲಿ ಅಂದ್ರೆ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಬರ್ತದೆಯಾ, ಬರೋದಿಲ್ಲ. ಯಾಕೆ ಅಂದ್ರೆ ನೋಟು ಯಾವುದೇ ಸರಕು ಅಲ್ಲ, ನಾಣ್ಯ ಅಥವಾ ನೋಟುಗಳು ಸರಕು ಅಲ್ಲ, ಅದು ಕೌಂಟಿಂಗ್ ಮೆಷಿನ್ಸ್ ಅಷ್ಟೇ ಹೊರತು ಅದು ಎಣಿಸುವಂಥದ್ದು, ಅದು ಮಾರಾಟ ಮಾಡುವಂತಹ ವಸ್ತು ಅಲ್ಲ, ದುಡ್ಡನ್ನ ಮಾರೋದಿಲ್ಲ. ಹಾಗಾಗಿ ದುಡ್ಡು ಸರಕು ಅಲ್ಲ. ಇವನ್ GST ಯಲ್ಲೂ ಕೂಡ ಹಣ ಅಥವಾ ಹಣದ ರೂಪದಲ್ಲಿರುವಂತಹ ಯಾವುದೇ ಅಂದ್ರೆ ನೋಟುಗಳಿರ್ಬೋದು, ಕಾಯಿನ್ ಇರ್ಬೋದು, ಅದು GST ವ್ಯಾಪ್ತಿ ಬರೋದಿಲ್ಲ. ಯಾಕೆಂದ್ರೆ ಅದು ಸರಕು ಅಲ್ಲ. ಕೌಂಟಿಂಗ್ ಬಳಸುವಂತ ಯಂತ್ರವನ್ನ ಪ್ರತಿ ವರ್ಷ ಕ್ಯಾಲಿಬ್ರೇಷನ್ ಮಾಡಿಸ್ಬೇಕಾ, ಅಥವಾ ಮೆಟ್ರಾಲಜಿ ಇನ್ಸ್ಪೆಕ್ಟರ್ ಇಂದ ನಾವು ಸ್ಟಾಂಪಿಂಗ್ ಮಾಡಿಸ್ಕೊಳ್ಬೇಕಾ, ಬೇಕಾಗೋದಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ನಾನು ಲೀಗಲ್ ಮೆಟ್ರಾಲಜಿ ಆಕ್ಟ್, ತೂಕ ಮತ್ತು ಭಾರತೀಯ ಮಾಪನಶಾಸ್ತ್ರದ ಬಗ್ಗೆ ನಾನು ಹೇಳುವಂತಹ ಒಂದಿಷ್ಟು ವಿವರಣೆಗಳು. ಸಹಕಾರಿಗಳಿಗೆ ಅನ್ವಯಿಸುವಂತೆ ಇನ್ನೂ ಅನೇಕ ಕಾಯ್ದೆಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾನು ಮತ್ತೆ ಬರ್ತಾ ಇರ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ರೆ ನಮ್ಮ ಕರ್ವೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ನಿಮ್ಮ ಸ್ನೇಹಿತರನ್ನು ಸೇರಿಸಿ. ಸೊ ಎಲ್ರಿಗೂ ನಮಸ್ಕಾರ. ಜೈ ಸಹಕಾರ.